ಸ್ನೇಹಿತರೆ, ಜಮೀನಿನ ಹದ್ದುಬಸ್ತಿ ಕಾರ್ಯಗಳನ್ನು ಮಾಡಿಸುವಾಗ ಈ ಮೊದಲೇ ಮಾಡಿಸಿದರೆ ಮತ್ತು ಈಗ ಮಾಡಿಸಿದಾಗ ಎರಡಕ್ಕೂ ವ್ಯತ್ಯಾಸ ಬಂದರೆ ಇದಕ್ಕೆ ಸರಿಯಾದ ಕಾರಣ ಏನು ಅಂತ ನಾನು ಹೇಳ್ತೀನಿ. ಸರಿಯಾದ ಕಾರಣ ಏನು ಅಂತ ಹೇಳಿದ್ರೆ, ನೀವು ಸರ್ವೇರ್ಗೆ ಅರ್ಜಿ ಕೊಟ್ಟು ಕರೆಸಿ ಹದ್ದುಬಸ್ತಿಗಳನ್ನ ಮಾಡಿಸುವಾಗ ಒಂದು ಕಲ್ಲನ್ನು ನೆಟ್ಟಿರ್ತಾರೆ. ಪ್ರಥಮ ಕಲ್ಲು ಅಲ್ಲಿಂದ ಅಳತೆ ಮಾಡಬೇಕಾದ್ರೆ ಸರಿಯಾಗಿ ಒಂದು ಗೂಟವನ್ನು ನೆಟ್ಟು, ಕಲ್ಲಿನ ಪಕ್ಕಕ್ಕೆ ಒಂದು ಗೂಟವನ್ನು ನೆಟ್ಟು, ಬಲವಾದ ಗೂಟವನ್ನು ಗಟ್ಟಿಯಾಗಿ ನೆಟ್ಟು, ಅಲ್ಲಿಂದ ನೀವು ಸರ್ವೆ ಚೈನ್ನ ಹಿಡಿದು ಇನ್ನೊಂದು ಗೂಟಕ್ಕೆ ಬಂಧಿಸಿ, ಅಂದರೆ ಸಿಕ್ಕಿಸಿ ಹಾಗೆಯೇ ಮುಂದುವರೆದುಕೊಂಡು ಹೋಗಬೇಕಾಗ್ತದೆ. ಅದನ್ನು ಬಿಟ್ಟು ನೀವು ಜಮೀನಿನ ಎದುರಾಳಿ ಮತ್ತು ಸರ್ವೆ ಕೊಟ್ಟವರು ಇಬ್ಬರು ಸೇರಿಕೊಂಡ್ರೆ ಬರೀ ತಪ್ಪೇ ಮಾಡ್ತೀರಿ. ಚೈನ್ನ ಬಿಗಿಯಾಗಿ ಹಿಡಿದು ಎಳೆದು ಸರಿ ಇಟ್ಕೊಳ್ಳೋದಿಲ್ಲ. ಸರಳ ರೇಖೆಯಂತೆ ಈ ಕಲ್ಲಿಂದ ಆ ಕಲ್ಲಿಗೆ ಸರಳ ರೇಖೆಯಂತೆ ನೆಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಸರ್ವೆ ಚೈನ್ನ. ಮತ್ತು ಸರ್ವೆ ಚೈನ್ನ ಹಿಡಿದು ಎಳೆಯುವಾಗ ಬಿಗಿಯಾಗಿ ಹಿಡಿದು ಎಳಿಬೇಕಾಗ್ತದೆ. ಆ ಲಿಂಕ್ಗಳಿರ್ತಾವಲ್ಲ, ಆ ಲಿಂಕ್ಗಳು ಕಡ್ಡಿಗಳಿಗೆ, ಗುತ್ತಿಗಳಿಗೆ ಸಿಕ್ಕಿ ಹಾಕ್ಕೊಂಡ್ರೆ ಅಥವಾ ಲಿಂಕ್ಗಳು ಮಡಚ್ಕೊಂಡ್ರೆ ಆಗ 1-2 ಲಿಂಕ್ಗಳು ಒಂದು ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸರ್ವೇಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಮೇಲೆ ನಿಂತ್ಕೊಂಡು ಬರ್ಕೋತಾ ಇರ್ತಾರೆ, ನೀವು ಹಿಡ್ಕೊಬರ್ತಾ ಇರ್ತೀರಿ ಸರ್ವೆ ಚೈನ್ನ. ನೀವು ಸರ್ವೆ ಚೈನ್ ಹಿಡ್ಕೊಬರ್ಬೇಕಾದ್ರೆ ಸರಿಯಾಗಿ ಹಿಡಿಯೋದಿಲ್ಲ, ಸಿಕ್ಕಾಕಿಸ್ಕೋತೀರಿ, ಅಥವಾ ಬೇಕಂತಲೇ ಪಿತೂರಿ ಮಾಡಿ ಸರಿಯಾಗಿ ಎಳೆದು ಮಾಡಿ ಹಿಡಿಯೋದಿಲ್ಲ. ಈ ಒಂದು ಕಾರಣದಿಂದ ನಿಮಗೆ ವ್ಯತ್ಯಾಸ ಕಂಡು ಬರ್ತದೆ. ಮೊದಲು ಒಮ್ಮೆ ಮಾಡಿಸಿರ್ತೀರಿ, ಆಗ ಬರೋ ಅಳತೆಗೂ ಆಗ ಅಲ್ಲಿಗೆ ಬಂದಿತ್ತು, ಈಗ ಇಲ್ಲಿಗೆ ಬರ್ತದೆ ಅಂತ ಕಾರಣ ಆಗ್ತದೆ. ನೀವು ಕಲ್ಲಿಗೆ ಗೂಟವನ್ನು ಹೊಡೆದು, ಕಲ್ಲಿನ ಪಕ್ಕಕ್ಕೆ ಗೂಟ ಹೊಡೆದು ಅದಕ್ಕೆ ನೀವು ಸರ್ವೆ ಚೈನನ್ನು ಸಿಗಿಸ್ಕೊಂಡು ಅದನ್ನು ಬಲವಾಗಿ ಸಡಿಲಗೊಳಿಸಿದಂತೆ ಎಳೆದು ಇನ್ನೊಂದು ಗೂಟಕ್ಕೆ ಬಂಧಿಸಿ ನಂತರ ಹಾಗೆಯೇ ಮುಂದುವರೆದುಕೊಂಡು ಹೋಗಿ ನಿಮ್ಮ ಗುರಿಯನ್ನು ತಲುಪಿದರೆ ನಿಮಗೆ ಸರ್ವೆ ಅಳತೆ ಸರಿಯಾಗಿ ಬರುತ್ತದೆ. ಯಾವುದೇ ರೀತಿ ಎಷ್ಟು ಸಲ ಮಾಡಿದರೂ ಸರ್ವೆಯಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಯಾವುದೇ ಸರ್ವೆ ಅಧಿಕಾರಿಗಳು ಅಥವಾ ಸರ್ವೆ ಮಾಡುವವರು ಸ್ಕೆಚ್ಚನ್ನ ಸ್ಪಷ್ಟವಾಗಿ ಮಾಡಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮಾಡಿದ ಇನ್ನೊಬ್ಬ ನೋಡಿ ಅಪಹಾಸ್ಯ ಮಾಡ್ಕೊಂಡು ನೆಗಾಡಬಾರ್ದು. ಆ ಕಾರಣದಿಂದ ಸರಿಯಾಗಿ ಮಾಡಿಟ್ಟಿರ್ತಾರೆ, ಅದರಲ್ಲಿ ಮೋಸ ಇಲ್ಲ. ಆದರೆ ಸರ್ವೇರ್ ಮಾಡೋದಿಲ್ಲಿ ಅಳತೆ ಸರಿಯಾಗಿ ಮಾಡಿ ಹೆಂಗೋ ಬಂದಂಗೆ ಬರಲಿ, ಇನ್ನೊಂದು ಸಲ ಸರ್ವೆ ಮಾಡಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಹದ್ದುಬಸ್ತಿ ಕಾರ್ಯಗಳ ಪ್ರತಿ 6 ತಿಂಗಳಿಗೆ ಮಾಡುವಂಥ ಅವಕಾಶ ಇರೋದ್ರಿಂದ ಅವರು ತಪ್ಪಾಗಿದ್ದು ಕೂಡ ಸರಿಯಾಗಿದೆ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. 2 ಅಡಿ 3 ಅಡಿ 4 ಅಡಿ ಈ ಥರ ವ್ಯತ್ಯಾಸಗಳನ್ನ ಇಟ್ಬಿಟ್ಟಿರ್ತಾರೆ ಗಡಿಭಾಗ ಕಲ್ಲುಗಳಲ್ಲಿ. ಇದರಿಂದ ಸುಮಾರು ಸರ್ವೆ ಮಾಡಿಸ್ತಾನೆ ಲಾಭಾಂಶ ಆಗೋದಿಲ್ಲ. ಆದ್ದರಿಂದ ನೀವು ಸರ್ವೆ ಮಾಡಿಸ್ಬೇಕಾದ್ರೆ ನೋಡಿ, ಒಂದು ಸರ್ವೆ ಚೈನ್ಗೆ 50 ಲಿಂಕ್ಸ್ ಇರ್ತವೆ. ದೊಡ್ಡ ಚೈನ್ ಆದರೆ 100 ಲಿಂಕ್ಸ್ ಇರ್ತವೆ. ಈ ಲಿಂಕ್ಸ್ನ ಸಿಕ್ಕಿ ಹಾಕ್ಕೊಳ್ದಂಗೆ ಸರಿಯಾಗಿ ನೀವು ಅಳತೆಗಳನ್ನ ಮಾಡಿಸಿದರೆ, 4 ಮೂಲೆ ಹಿಡಿದು ಸರಿಯಾಗಿ ಅಳತೆ ಮಾಡಿದರೆ ಅದಕ್ಕೊಂದು ನಿಖರವಾದ ಏನು ಅಳತೆ ಇಟ್ಟಿರ್ತಾರೆ ಅದು ನಿಮಗೆ ಸರಿಯಾಗಿ ಸಿಗ್ತದೆ. ಆದ್ದರಿಂದ ಸರಿಯಾಗಿ ನೀವು ಅಳತೆ ಮಾಡಿಸ್ಕೊಳ್ಳಿ. ವ್ಯತ್ಯಾಸ ಆಗೋಕ್ಕೆ ಇದೇ ಕಾರಣ. ಅಳತೆನ ಸರಿಯಾಗಿ ಚೈನನ್ನು ಬೊಕ್ಕಳತೆ ಅಂತ ಹೇಳ್ತಾರೆ, ಗೊತ್ತಲ್ವಾ? ಬೊಕ್ಕಳತೆ ಅಂದರೆ ಸೀಮೆಎಣ್ಣೆಯನ್ನು ಅರ್ಧಂಬರ್ಧ ಕೊಡ್ತಿದ್ರಲ್ಲ, ಹಾಲು ಇಂಥವೆಲ್ಲನೂ ಅಳಿಬೇಕಾದ್ರೆ ಕ್ರಾಸಾಗಿ ಸ್ಟ್ರೈಟ್ ಮಾಡಿ ತುಂಬ ಉಯ್ದು ಅಳಿಯೋದಲ್ಲ, ಎತ್ತಿ ಉಯ್ಯೋದು. ಅದರ 50 ಗ್ರಾಮು 25 ಗ್ರಾಮು ಲಾಸಾಗಿ ಬರೋದು. ತೂಕನ ಅಳ್ಳಾಡೋಕ್ಕೆ ತಕ್ಕಡಿಲಿ ಇಟ್ಬಿಟ್ಟು ಅದು ಸ್ಟ್ರೈಟಾಗಿ ಕರೆಕ್ಟಾಗಿ ನಿಲ್ಲೋವರೆಗೂ ಬಿಡೋದೇ ಇಲ್ಲ. 50 ಗ್ರಾಮು 100 ಗ್ರಾಮ್ ಲಟ್ಟಾಯಿಸೋದು. ಈ ಥರ ಅಳತೆಗಳನ್ನ ಬೊಕ್ಕಳತೆಗಳನ್ನ ಅಳತಾಗ ಅದು ಇನ್ನೂ ಮುಂದೆ ಸರ್ವೆ ಮಾಡೋಕ್ಕೆ ಅವಕಾಶ ಇರೋದ್ರಿಂದ, ಹದ್ದುಬಸ್ತಿಗಳನ್ನ ಮಾಡೋದ್ರಿಂದ ಈ ಥರ ಅವರು ಸುಮ್ಮನೆ ಹೋಗ್ಬಿಡ್ತಾರೆ. ಆದರೆ ನೀವು ಮಾಡಿರೋ ಅಳತೆಗಳು ಸರಿ ಇರೋದಿಲ್ಲ. ನೀವು ಕಲ್ಬೇಲಿಗಳನ್ನೆಲ್ಲ ಹಾಕಬೇಕಾದ್ರೆ ಅಳತೆಗಳನ್ನ ನಿಖರವಾಗಿ ಚೈನ್ನ ಬಲವಾಗಿ ಹಿಡಿದು ಕಲ್ಲಿನಾರ ಕಟ್ಟಿ ಮತ್ತು ಮುಂದುವರ್ಕೊಂಡು ಹೋಗೋವು. ಅದೇ ರೀತಿ ಇನ್ನೊಂದು ಗೂಟನ ಹೊಡೆದು ಒಂದು ಸ್ಟ್ರೈಟಾಗಿ ಎಳೆದು ಸಡಿಲಗೊಳಿಸ್ದಂಗೆ ಮಾಡಿದಾಗ, ನೀವು ಕರೆಕ್ಟಾಗಿ ಮಾಡ್ಕೊಂಡು ತಂತಿ ಬೇಲಿಗಳು ನೀವೆಲ್ಲ ಹಾಕ್ಕೊಂಡಾಗ ಮುಂದೆ ನಿಮ್ಮ ಅಕ್ಕಪಕ್ಕದಲ್ಲಿರೋರು ಮತ್ತು ದುರಾಸೆ ಮಾಡ್ದಂಗೆ ಇದೊಂದು ಸರಿಯಾದ ವ್ಯವಸ್ಥೆಯಾಗಿ ಪರಿಣಮಿಸ್ತದೆ. ಆದ್ದರಿಂದ ನೀವು ನಿಮ್ಮ ಜಾಗಕ್ಕೆ ಸ್ವಲ್ಪನೇ ಇರಲಿ ಜಾಸ್ತಿನೇ ಇರಲಿ ಒಂದು ಸರಿಯಾದ ಅಳತೆ ಮಾಡಿಕೊಂಡು ಕಲ್ಬೇಲಿಗಳನ್ನ ಹಾಕಿಬಿಟ್ರೆ ಬೇರೆಯವರು ಆಸೆಯಿಂದ ನಿಮ್ಮ ಕಡೆ ದೋಚುವಂಥ ಮನಸ್ಥಿತಿಗಳನ್ನ ಇಟ್ಕೊಳ್ಳೋದಿಲ್ಲ.